ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ ರೆಗ್ಯುಲರ್ ಆಗಿ RCC ಜೊತೆ ಕನ್ಸ್ಟ್ರಕ್ಷನ್ ನಾಲೆಜನ್ನು ಕೊಡ್ತಾ ಇರ್ತೀನಿ. ನಿಮಗೂ ಕೂಡ ತುಂಬಾ ಇಷ್ಟ ಆಗ್ತಾ ಇರುತ್ತೆ. ಸೊ ಬ್ಯಾಕ್ ಟು ಮತ್ತೆ ಬಂದಿದ್ದೀವಿ ಅಂತ ಹೇಳ್ಬೋದು. ಕಂಟಿನ್ಯೂ ಸೀರೀಸ್ ತೊಗೊಂಡು ಬರ್ತಾ ಇರ್ತೀವಿ. ಒಂದು ನನ್ನ ರಿಕ್ವೆಸ್ಟ್ ಏನಂತಂದರೆ ಒಂದು ಶೇರ್ ಮಾಡಿ ಆಬ್ವಿಯಸ್ಲಿ. ಎರಡನೇದಾಗಿ ನಿಮಗೆ ಯಾವ ಪಾರ್ಟ್ ಬೇಕು, ನಿಮಗೆ ಯಾವ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಇವತ್ತಿನ ಮ್ಯಾಟ್ರ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಮತ್ತೆ ಬ್ಯಾಕ್ ಬಂದಿದ್ದೀವಿ, ರೆಗ್ಯುಲರ್ ಆಗಿ ಮತ್ತೆ ತರ್ತಾ ಇದ್ದೀವಿ ಇವಾಗ. ಸರ್ ನಾವು ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗಲೇ ರೇಷ್ಯೂ ಬಗ್ಗೆ ಒಂಚೂರು ಮಾತಾಡಿದ್ದೀವಿ. ನಾನು ಕೇಳಿದ್ದೆ ಸರ್ ಒಂದು ಸಿಮೆಂಟನ್ನು ಎಷ್ಟು ರೇಷ್ಯೂದಲ್ಲಿ ಬಳಸಬೇಕು, ಬೇರೆ ಬೇರೆ ಅದ್ರ ಜೊತೆ 1:6, 1:7 ಈ ಥರ ಎಲ್ಲ ಬಂದಿತ್ತು. ಸೊ ಇಲ್ಲಿ ನನ್ನ ವಿಚಾರ ಏನಂತಂದ್ರೆ ರೇಷ್ಯೂ ಅಂತ ಬಂದಾಗ ಗ್ರೇಡ್ ಅನ್ನೋದು ಕೂಡ ಬರುತ್ತೆ. M20 ಇರ್ಬೋದು, ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಸೊ ಈ ಗ್ರೇಡ್ ಅಂದ್ರೆ ಏನು, ಅದರಲ್ಲಿ ಯಾವ ರೇಷ್ಯೂಸ್ ಯೂಸ್ ಆಗುತ್ತೆ, ಆ್ಯಂಡ್ ಯೂಶ್ವಲಿ ಬೇರೆದೆಲ್ಲ ಬಿಟ್ಟಾಕ್ಬಿಡೋಣ, ಮನೆ ಕನ್ಸ್ಟ್ರಕ್ಷನ್ಗೆ ಯಾವ ಗ್ರೇಡ್ ಯೂಸ್ ಆಗುತ್ತೆ? ಯೂಸ್ ಮಾಡ್ತೀವಿ ಸರ್. ಯೂಶಲಿ ನಮಗೆ ಇವಾಗ ಗ್ರೇಡ್ಸ್ ಅಂತಂತ ಬಂದಿದ ತಕ್ಷಣ ನಮಗೆ ಏನು ಫಸ್ಟ್ ಥಿಂಗ್ ಅಂತಂದ್ರೆ ನೀವು ಕೇಳಿದಂಗೆ ರೆಸಿಡೆನ್ಷಿಯಲ್ ನಾವು ಯೂಸ್ ಮಾಡೋದೇನಂದ್ರೆ ಸೊ M7.5 ಇಂದ ಸೊ M25 ವರೆಗೂ ನಾವು ಯೂಸ್ ಮಾಡ್ತೀವಿ ಸರ್. M7.5 ಇಂದ M25 ವರೆಗೂ ಯೂಸ್ M25 ವರೆಗೂ ಅಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಓಕೆ ಓಕೆ. ಅಂದ್ರೆ ಇವಾಗ ಇದಕ್ಕಿಂತ ಹೈಯರ್ ಗ್ರೇಡ್ಸ್ ಇದೆ. ಸೊ M30 ಇದೆ, M35 ಇದೆ. ಬಟ್ ಅದೆಲ್ಲ ಏನಂತಂದ್ರೆ ಹೈ ರೈಸ್ ಸ್ಟ್ರಕ್ಚರ್ಸ್ಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಮಲ್ಟಿ ಫ್ಲೋರ್ ಅಪಾರ್ಟ್ಮೆಂಟ್ಸ್ ಅನ್ನ ಕಟ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಅದಕ್ಕಾಗ್ಬೋದು. ಮತ್ತೆ ಇಲ್ಲಂತಂದ್ರೆ ಪರ್ಟಿಕ್ಯುಲರ್ಲಿ ಅನ್ನೋ ಒಂದು ನಾವು ಸ್ಟ್ರಕ್ಚರಲ್ ಬೇಸ್ಡ್ ಏನೋ ಮನೆಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅಂದ್ರೆ ಒಂದು 15 ಅಡಿ 20 ಅಡಿ ಎಲ್ಲ ಹೋಗ್ತಾ ಇರ್ತೀವಲ್ಲ. ಸೊ ಅಂತ ಕಡೆ ನಮ್ಗೆ ಏನಾಗುತ್ತೆ ಸ್ವಲ್ಪ ಏನೋ ಸ್ಟ್ರೆಂತ್ ಜಾಸ್ತಿ ಬೇಕಾಗುತ್ತೆ, ಡಿಸೈನ್ ಚೇಂಜಸ್ ಆಗುತ್ತೆ. ಸೊ ಯೂಶಲಿ ಇದು ಅದರ 25 ಮೇಲ್ಗಡೆ ಏನಿದ್ರು ಆಲ್ಮೋಸ್ಟ್ ಕಮರ್ಷಿಯಲ್ ಅಂತಾನೆ ಅನ್ಕೋಬಹುದಲ್ವಾ ಸರ್? ಕಮರ್ಷಿಯಲ್ ಕಮರ್ಷಿಯಲ್ ಅನ್ಕೋಬಹುದು. ಅಂದ್ರೆ ಡಿಪೆಂಡ್ ಅಪಾನ್ ದ ಫ್ಲೋರ್ ಹೈಟ್. ಕಮರ್ಷಿಯಲ್ ಬಿಲ್ಡಿಂಗ್ ಕೂಡ ನಮ್ಗೆ ಏನಂತಂದ್ರೆ ಸೊ ನಾವು ಬರೀ G+3 G+4 ಆ ತರ ಇದೆ ಅಂತ ಹೇಳಿದ್ರೆ M25 ನಲ್ಲಿ ಆಗುತ್ತೆ. ಸೊ ನಮ್ಗೇನ ಸ್ಪ್ಯಾನ್ ಜಾಸ್ತಿ ಇದೆ ಅಂಟಿಲ್ ಸೊ ನಾವು ಕಾಲಮ್ ಸ್ಪೇಸಿಂಗ್ ತುಂಬಾ ದೂರ ಇದೆ. ಆ ತರದೇನೋ ಚಾಲೆಂಜಸ್ ಯೂಶಲ್ ಚಿಕ್ಕ ಸೈಟ್ಗಳಲ್ಲಿ ಬರಲ್ಲ. ಸೊ ಈ ಸಿಂಪಲ್ ಆಗಿ ಅಂತಂದ್ರೆ ಸರ್ ಇವಾಗ ನಮ್ಗೆ 30-40 60-40 ಲೆಕ್ಕಕ್ಕೆಲ್ಲ ಹೋಗ್ತೀವಿ ಅಂತ ಹೇಳಿದ್ರೆ ಸೊ ನಮ್ಗೆ ಆಲ್ಮೋಸ್ಟ್ ನಮ್ಗೆ M25 ಒಳಗಡೆನೆ ಬರುತ್ತೆ. M25 ಒಳಗಡೆನೆ ಬರುತ್ತೆ. ಅದ್ರ ಮೇಲ್ಗಡೆ ಹೋಗ್ತೀವಿ ನಾವು ಮಲ್ಟಿ ಸ್ಟೋರೇಜ್ ಹೋದಾಗ ಮಾತ್ರನೇ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ M30 M35 ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ಬೇಕಾಗುತ್ತೆ. ಸರಿ ಸರಿ. 7.5 ಇಂದ M25 ಒಳಗಡೆ ಜಾಸ್ತಿ ಯೂಸ್ ಆಗೋದು ಯಾವುದು ಕನ್ಸ್ಟ್ರಕ್ಷನ್? ಅಂದ್ರೆ ಸರ್ ಜಾಸ್ತಿ ಯೂಸ್ ಆಗೋದು ನಮಗೆ ಮೇಜರ್ ಯೂಸ್ ಬಂದ್ಬಿಟ್ಟು M20 ಮತ್ತೆ M25 ಎರಡು ಯೂಸ್ ಆಗುತ್ತೆ. ಎರಡು ಯೂಸ್ ಆಗುತ್ತೆ. ಅದ್ರ ರೇಷಿಯೋ ಹೇಳ್ಬಿಡಿ ಸರ್. ಅದ್ರ ರೇಷಿಯೋ ಬಂದ್ಬಿಟ್ಟು ನಮಗೆ 1:1.5:3 ಅಂತ ಹೇಳ್ಬಿಟ್ಟು M20 ನಾವು M20 ಕರಿತೀವಿ. ಅದೇ ಸೇಮ್ ನಮಗೆ M25 ಆದ್ರೆ 1:1:2. ಸೊ ನಮಗೆ ಇದೆರಡು ರೇಷಿಯೋಸ್ ಅಂತ ಹೇಳಿ ಬರುತ್ತೆ. ಅದನ್ನ ಡಿವೈಡ್ ಮಾಡಿ ಹೇಳ್ಬೋದಾ? ಈ 1:1.5:3 ಈ 1 ಅಂದ್ರೆ ಏನು ಸರ್? 1 ಅಂದ್ರೆ ಇವಾಗ ಎರಡು ಫಸ್ಟ್ ಸ್ಟಾರ್ಟಿಂಗ್ ಯಾವಾಗ ಬರೋದು ಸಿಮೆಂಟ್ ಅದಾದ್ಮೇಲೆ ನಮ್ಗೆ ನೆಕ್ಸ್ಟ್ ಬರೋದು ನಮ್ಗೆ ಸ್ಯಾಂಡ್ ಸ್ಯಾಂಡ್ ಏನ್ ಬರುತ್ತಲ್ಲ ಅದು. ಓಕೆ. ಅದಾದ್ಮೇಲೆ ನಮ್ಗೆ ಲಾಸ್ಟ್ ಅಲ್ಲಿ ಬರೋದು ಅಗ್ರಿಗೇಟ್ಸ್ ಅಂತಂದ್ರೆ ನಾವು ಜಲ್ಲಿ ಏನ್ ಯೂಸ್ ಮಾಡ್ತೀವಲ್ಲ ಅದು ನಮ್ಗೆ ಅಗ್ರಿಗೇಟ್ ಅಂತ ಮಾಡ್ತೀವಿ. ಸೊ ಇದೆರಡು ನಮ್ಗೆ ಏನಂದ್ರೆ ಸರ್ M20 ಮತ್ತೆ M25 ಬಂದ್ಬಿಟ್ಟು ನಮ್ಗೆ RCC ಸ್ಟ್ರಕ್ಚರ್ಸ್ ಯೂಸ್ ಮಾಡ್ತೀವಿ. ಅಂದ್ರೆ RCC ಅಂತಂದ್ರೆ ಇವಾಗ ರಿನ್ಫೋರ್ಸ್ಮೆಂಟ್ ಕಾಂಕ್ರೀಟ್ ಅಂತ ಹೇಳ್ತೀವಲ್ಲ, ಅಂದ್ರೆ ಎಲ್ಲೆಲ್ಲಿ ನಾವು ಸ್ಟೀಲ್ ಯೂಸ್ ಮಾಡ್ಕೊಂಡು ಇವಾಗ ಫುಟಿಂಗ್ ಆಗ್ಬೋದು, ಕಾಲಮ್ ಆಗ್ಬೋದು, ಮತ್ತೆ ಮೋಲ್ಡ್ ಹಾಕೋದಾಗ್ಬೋದು, ಇಲ್ಲೆಲ್ಲಾನು ಕೂಡ M20 M25 ಗ್ರೇಡ್ ನ ಯೂಸ್ ಮಾಡ್ತೀವಿ. ಅದೇ ನಮಗೆ ಏನು M7.5 M10 M15 ಇದೆಲ್ಲ ಏನಂತ ಹೇಳಿದ್ರೆ ಸೊ ಇದೆಲ್ಲ ನಮಗೆ PCC ಯೂಸ್ ಮಾಡ್ತೀವಿ. ಅಂದ್ರೆ ಪ್ಲೇನ್ ಸಿಮೆಂಟ್ ಅಂತಂದ್ರೆ ಇದರಲ್ಲಿ ನಾವು ದಬ್ಜಲ್ಲಿ ಕಾಂಕ್ರೀಟ್ ಅಂತ ಅಂತೀವಿ ಗೊತ್ತಾ, ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊಂತೀವಿ. ಏನಂದ್ರೆ ಇದು ನಮಗೆ ಜಸ್ಟ್ ಮಣ್ಣಿಂದ ನಮ್ಗೆ ಏನೋ ಸ್ಟ್ರಕ್ಚರ್ನ ಸ್ಟೀಲ್ ಕಟ್ತಾ ಇರ್ತೀವಿ. ಸೊ ಮಣ್ಣಿಗೆ ಮತ್ತೆ ಸ್ಟೀಲ್ಗೆ ಮಧ್ಯದಲ್ಲಿ ಒಂದು ಲೇಯರ್ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಸ್ವಲ್ಪ ಇದರಲ್ಲೂ ಕೂಡ ಇವಾಗ M7.5 M15 ಹಾಕೊಂಡ್ವಿ ಅಂತ ಹೇಳಿದ್ರೆ ಸೊ M15 ನಲ್ಲಿ ಎಂತ ಕಡೆ ಬೇಕಾಗುತ್ತೆ ಅಂತಂದ್ರೆ ಸ್ವಲ್ಪ ಏನೋ ನಮಗೆ ಸೀಪೇಜ್ ವಾಟರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಸೊ ನಮಗೆ ಎಕ್ಸಾಕ್ಟ್ಲಿ ಇವಾಗ ಏನಂದ್ರೆ ಸ್ವಲ್ಪ ವಾಟರ್ ಪ್ರೂಫ್ ತರ ಆಕ್ಟ್ ಆಗುತ್ತೆ, ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಇರುತ್ತಲ್ಲ. ಸೊ ಹಂಗಾಗಿ ಇದರಲ್ಲಿ ಏನೋ M15 ಅವಾಗ ಬೇಕಾಗುತ್ತೆ. ಇನ್ ರೆಗ್ಯುಲರ್ ಆಗಿ M7.5 M10 ಯೂಸ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಜಸ್ಟ್ ಲೇಯರ್ ತರ ಬೇಕು ಅಂದ್ರೆ M7.5 M10 ಸ್ವಲ್ಪ ವಾಟರ್ ಪ್ರೂಫ್ ತರ ಬೇಕು, ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ M15 ಗ್ರೇಡ್ ನ ಯೂಸ್ ಮಾಡ್ತೀವಿ. ಡಿಸೈನ್ ಕಾಸ್ಟ್ ಏನು ತುಂಬಾ ಡಿಫರೆನ್ಸ್ ಆಗಲ್ಲ, ಅದೆಲ್ಲ ಕಾಮನ್ ಆಗಿ ಅಷ್ಟ ಒಂದು 500 ರೂಪಾಯಿ ಆ ಕಡೆ ಸರಿ. ಬಟ್ ಸ್ಟ್ರಕ್ಚರಲ್ ವರ್ಕ್ ಅಂತ ಬಂದಾಗ ನಮಗೆ M20 M25 ಮೇಜರ್ ಆಗಿ ಬರುವಂತದ್ದು. ಸೊ ಅಪಾರ್ಟ್ ಫ್ರಮ್ ದಟ್ ಅದರ್ ರೇಷಿಯೋಸ್ ಯಾವ ರೇಷಿಯೋಸ್ ಎಲ್ಲ ಬರ್ತಾ ಇದೆ ಸರ್ ಇಲ್ಲಿ? ಬೇರೆ ಬೇರೆ ರೇಷಿಯೋಸ್ ಸರ್ ಇದ್ರಲ್ಲೇ ನಮಗೆ ಇವಾಗ ಇದಿಷ್ಟು ನಮಗೆ ಇವಾಗ ಮೇಜರ್ ಆಗಿ 5
5 ರೇಷಿಯೋಸ್ ನಾವು ಯೂಸ್ ಮಾಡೋದು. ಯೂಶುವಲಿ ಏನಂದ್ರೆ M7.5, M10, M15, 20 ಮತ್ತೆ 25 ಇದು ಮ್ಯಾಕ್ಸ್ ಯೂಸ್ ಮಾಡ್ತೀವಿ. ಆಮೇಲೆ ಇದರಲ್ಲಿ ನಮ್ಗೆ ಏನಂದ್ರೆ ಈಗ ಮಾಸ್ ಕಾಂಕ್ರೀಟ್ ಎಲ್ಲಿ ಮಾಡ್ತಾ ಇರ್ತೀವಲ್ಲ ಸರ್, ಅಂದ್ರೆ ಫೂಟಿಂಗ್ ಕಾಂಕ್ರೀಟ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಜಾಸ್ತಿ ಕ್ವಾಂಟಿಟಿ ಒಂದೇ ಸತಿ ಡಂಪ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ನಮ್ಗೆ ಹಾರಿಜಾಂಟಲ್ ಸ್ಟ್ರಕ್ಚರ್ ಅಂತಾನೆ ಹೇಳ್ಬೋದು. ಅಂತ ಕಡೆ ಎಲ್ಲ ನಮ್ಗೆ M20 ಗ್ರೇಡ್ ನೇ ಯೂಸ್ ಮಾಡ್ತೀವಿ. M20 ಮೋಲ್ಡ್ ಆಗ್ತಾ ಇದೀವಿ. ಸೊ ಮೋಲ್ಡ್ಗೆಲ್ಲ M20 ನೇ ಸಾಕಾಗುತ್ತೆ. ಸರಿ. ಸೊ 99% M20 ನೇ ಬರುತ್ತೆ. ಸಮ್ಟೈಮ್ಸ್ ಏನಾರ ಸ್ಪ್ಯಾನ್ ದೊಡ್ಡದಿತ್ತು ಮತ್ತೊಂದ್ ಏನಿತ್ತು ಅಂತಂದ್ರೆ ನಮ್ಗೆ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲೇ ಗೊತ್ತಾಗುತ್ತೆ. ಬಟ್ ಒಂದು ತಮ್ಮ ರೂಲ್ ಅಲ್ಲಿ ಹೇಳೋದಾದ್ರೆ M20 ಬಂದ್ರೆ ಸಾಕಾಗುತ್ತೆ. ಬಟ್ ಅದೇ ನಮ್ಗೆ ಕಾಲಮ್ಗಳು ಕ್ಯಾಶ್ ಮಾಡ್ತಾ ಇದೀವಿ. ಸೊ ಏನೋ ವರ್ಟಿಕಲ್ ಜಾಸ್ತಿ ಹೋಗ್ತಾ ಇದೀವಿ, ಅಲ್ಲಿ ನಾವು M25 ನ ಯೂಸ್ ಮಾಡಬೇಕು. ಸಮ್ಟೈಮ್ಸ್ ಏನಂತಂದ್ರೆ ಸ್ಲ್ಯಾಬ್ಗೂ ಕೂಡ M25 ಬರುತ್ತೆ. ಸಮ್ಟೈಮ್ಸ್ ಏನೋ ಫೂಟಿಂಗ್ ಅಷ್ಟೇ ಏನೋ ಚಾಲೆಂಜಸ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಕೂಡ M25 ಬರುತ್ತೆ. ಬಟ್ ಏನು ಮಾಸ್ ಕಾಂಕ್ರೀಟ್ ಅಲ್ಲಿ ಇದ್ದಾಗ ನಮ್ಗೆ M20 ಬಂದ್ರೆ ಸಫಿಷಿಯಂಟ್. ಹಾರಿಜಾಂಟಲಿ ಮಾಸ್ ಇದ್ರೆ M20 ಸಾಕು. ಅಂದ್ರೆ ಫ್ಲಾಟ್ ಆಗಿ ಹಾಕೊಂಡು ಹೋಗ್ತಿರ್ತೀವಲ್ಲ ಅವಾಗ M20 ಸಾಕು. ಹಾರಿಜಾಂಟಲಿ ಸ್ವಲ್ಪ ಸ್ಟ್ರೆಂತ್ ಆಗಿ ಹಾಕ್ತಿದೀವಿ ಅಂತಂದ್ರೆ M25 ಬೇಕಾಗುತ್ತೆ. ಅಪಾರ್ಟ್ ಫ್ರಮ್ ದಟ್ ಇನ್ಯಾವುದೇ ಇದ್ರಲ್ಲೇ ನಾವು ನೋಡೋದಾದ್ರೆ ನೋಡಿ, ಇವಾಗ M7.5 ಇವಾಗ ಇದೆಲ್ಲಾನು ಕೂಡ ನಮ್ಗೆ ಹೆಂಗ್ ಕ್ಯಾಲ್ಕುಲೇಟ್ ಆಗುತ್ತೆ ಅಂದ್ರೆ 1 M³ ಅಂತ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ 1 M³ ಗೆ ನಮಗೆ ಎಷ್ಟು ಬ್ಯಾಗ್ ಸಿಮೆಂಟ್ ಹೋಗುತ್ತೆ ಅಂತ ನೋಡೋದಾದ್ರೆ ಸೊ ನಮ್ಗೆ ಇವಾಗ ನೋಡಿ ಸರ್ M7.5 ಆದ್ರೆ 3 ಇಂದ 4 ಬ್ಯಾಗ್ ಸಿಮೆಂಟ್. 3 ಇಂದ 4 ಬ್ಯಾಗ್ ಸಿಮೆಂಟ್ ಅಂದ್ರೆ ನೀವ್ ಹೇಳಿದ್ರಲ್ಲ ಜಸ್ಟ್ ಒಂದು ಲೇಯರ್ ಮಾಡಬೇಕು ಅಂತ ಹೇಳಿದ್ರೆ 1 M³ ಕಾಂಕ್ರೀಟ್ ಅಂತ ಹೇಳಿದ್ರೆ ಅಲ್ಲಿಗೆ ನಮಗೆ 3 ಇಂದ 4 ಬ್ಯಾಗ್ ಹೋಗುವ ಸಾಕಾಗುತ್ತೆ. ಅದೇ ನಾವೇನಾದ್ರೂ M20 M25 ಹೋಗ್ತೀವಿ ಅಂತಂದ್ರೆ M20 ಆದ್ರೆ ನಮ್ಗೆ 6 ಇಂದ 8 ಬ್ಯಾಗ್ ಬೇಕಾಗುತ್ತೆ ಸಿಮೆಂಟ್ ಬೇಕಾಗುತ್ತೆ. M25 ಆದ್ರೆ ನಮ್ಗೆ ಏನಾಗುತ್ತೆ ಮತ್ತೆ ಅಲ್ಲಿ ಸಿಮೆಂಟ್ ಇನ್ಕ್ರೀಸ್ ಆಗುತ್ತೆ. ಸೊ 8 to 10 ಬ್ಯಾಗ್ ಬೇಕಾಗುತ್ತೆ ಸರ್. 10 ಬ್ಯಾಗ್. ಸೊ ನೀವ್ ಹೇಳ್ತಾ ಇರೋದು ರೇಷಿಯೋ ಜಾಸ್ತಿ, ಇದು ಗ್ರೇಡ್ ಜಾಸ್ತಿ ಆಗ್ತಾ ಸಿಮೆಂಟ್ ಬ್ಯಾಗ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಮ್ಗೆ ರೇಷಿಯೋ ನೋಡಿ 1:1.5:3 ಇತ್ತು M20 ನಲ್ಲಿ. ಸೊ ನೆಕ್ಸ್ಟ್ ಬಂದಾಗ ನಾವು 1:1:2 ಬಂದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಫೈನ್ ಅಗ್ರಿಗೇಟ್ಸ್ ಮತ್ತೆ ಕೋರ್ಸ್ ಅಗ್ರಿಗೇಟ್ಸ್ ನಾವೀಗ M-Sand ಜೆಲ್ಲಿ ಏನಂತೀವಲ್ಲ, ಸೊ ಅದೆರಡೂ ನಮ್ಗೆ ಏನಾಗುತ್ತೆ ಅಂತಂದ್ರೆ ಕ್ವಾಂಟಿಟಿ ಕಡಿಮೆ ಇರುತ್ತೆ ಬಟ್ ಸಿಮೆಂಟ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅವಾಗ ನಮಗೆ ಏರಿಯಾ ಜಾಸ್ತಿ ಆಗ್ತಾ ಏನಾಗುತ್ತೆ ನಮಗೆ ಸಿಮೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮ್ಯಾಕ್ಸ್ M20 ಅಂತ ಬಂದಾಗ 8 to 10 ಬ್ಯಾಗ್ಸ್ ವರೆಗೂ ಹೊರಟೋಗ್ಬಿಡುತ್ತೆ. ಸೊ ಇದು 3 to 4 ಬ್ಯಾಗ್ಸ್ ಇಂದ ಸ್ಟಾರ್ಟ್ ಆಗುತ್ತೆ, 8 to 10 ಬ್ಯಾಗ್ಸ್ ವರೆಗೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಸಿಮೆಂಟ್ ಯೂಸ್ಡ್. ಇವಾಗ ಇದೇ ಸಿಮೆಂಟ್ ಯೂಸ್ಡ್ ಇನ್ ವೇರಿಯಸ್ ಅದರ್ ವರ್ಕ್ಸ್. ನೀವು ಹೇಳಿದ್ರಿ ಕಾಂಕ್ರೀಟ್ ಅಂತ ಹೇಳಿದ್ರಿ, ಅಪಾರ್ಟ್ ಫ್ರಮ್ ದ ತುಂಬಾ ವರ್ಕ್ಸ್ ಇದೆ. ಮೇಸನ್ರಿ ಇದೆ, ಪ್ಲಾಸ್ಟರಿಂಗ್ ಇದೆ. ಪ್ಲಾಸ್ಟರಿಂಗ್ ಅಲ್ಲೂ ನೋಡಿ ಇಂಟರ್ನಲ್ ಪ್ಲಾಸ್ಟರಿಂಗ್ ಬೇರೆ, ಔಟರ್ ಎಕ್ಸ್ಟರ್ನಲ್ ಪ್ಲಾಸ್ಟರಿಂಗ್ ಬೇರೆ, ಫ್ಲೋರಿಂಗ್ ಬೇರೆ. ಇದಕ್ಕಿಷ್ಟು ಸಿಮೆಂಟ್ ಯೂಸ್ ಆಗುತ್ತೆ ಒಂಚೂರು ಮೇನ್ಲಿ. ಹೌದು ಸರ್, ಇವಾಗ ನೋಡಿ ಇದನ್ನ ಯಾಕಂದ್ರೆ ನಾವು ಇವಾಗ ಇವತ್ತೇನ್ ಕಂಟೆಂಟ್ ಮಾಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಯಾಕಂತಂದ್ರೆ ಸೊ ನಮಗೆ ಗ್ರೇಡ್ಸ್ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ಎಲ್ಲೆಲ್ಲಿ ಏನೇನು ಯೂಸ್ ಮಾಡ್ತೀವಿ 100% ನಾವು ಮೇಂಟೈನ್ ಮಾಡೋದಕ್ಕಾಗಲ್ಲ. ಅದೆಲ್ಲರಿಗೂ ಗೊತ್ತಿರೋಂಥದ್ದು ಓಪನ್ ಸೀಕ್ರೆಟ್. ಬಟ್ ಅಟ್ಲೀಸ್ಟ್ ನಮ್ಗೆ ಇದ್ರದ್ದು ಗ್ರೇಡ್ಸ್ಗಳ ಬಗ್ಗೆ ಗೊತ್ತಿತ್ತು. ಸೊ ಇವಾಗ ನಾವು ಯಾವ್ಯಾವ ಗ್ರೇಡ್ ಎಲ್ಲೆಲ್ಲಿ ಯೂಸ್ ಮಾಡ್ಕೊಂತೀವಿ ಅಂತ ಗೊತ್ತಿತ್ತು ಅಂತ ಹೇಳಿದ್ರೆ ಏನೋ ಒಂದು ಅಟ್ಲೀಸ್ಟ್ ನಮ್ಗೆ ಒಂದು ಅವೇರ್ನೆಸ್ ಇರುತ್ತೆ. ಸೊ ಇವಾಗ ಅದೇ ತರ ನಾವು ಇವಾಗ ಪ್ಲಾಸ್ಟರಿಂಗ್ ಓದ್ವಿ ಅಂತ ಇಟ್ಕೊಳ್ಳಿ. ಪ್ಲಾಸ್ಟರಿಂಗ್ ಅದ್ರ ಜೊತೆ ಫ್ಲೋರಿಂಗು ಕೂಡ ನಮಗೆ ರೇಷಿಯೋಸ್ ಬರುತ್ತೆ. ಸೊ ಪ್ಲಾಸ್ಟರಿಂಗ್ ಓದ್ವಿ ಅಂತಂದ್ರೆ ನೀವು ಹೇಳ್ದಂಗೆ ಇವಾಗ ಇಂಟರ್ನಲ್ ಪ್ಲಾಸ್ಟರಿಂಗ್ ಅಂತ ಓದ್ವಿ ಅಂತ ಹೇಳಿದ್ರೆ ಸೊ ಅಲ್ಲಿ ನಮಗೆ ಇಂಟರ್ನಲ್ ಪ್ಲಾಸ್ಟರಿಂಗ್ ಹೋಗೋಕ್ಕಿಂತ ಮುಂಚೆ ಬ್ಲಾಕ್ ವರ್ಕ್. ಸೊ ಬ್ಲಾಕ್ ವರ್ಕ್ ಮೇಸನ್ರಿ ಗೋಡೆ ಕಟ್ಟೋದಾಗ್ಬೋದು, ಇಲ್ಲ ಅಂತಂದ್ರೆ ಬ್ರಿಕ್ ವರ್ಕ್, ಸಾಲಿಡ್ ಬ್ಲಾಕ್ಸ್ ಅಲ್ಲಾಗ್ಲಿ ಬ್ರಿಕ್ ಅಲ್ಲಾಗ್ಲಿ. ಸೊ ಅದೆರಡಕ್ಕೂ ಕೂಡ ನಮ್ಗೆ ಏನಂತಂದ್ರೆ 1:6 ರೇಷನ್ ನಾವು ಯೂಸ್ ಮಾಡಬೇಕು. 1:6 ಯೂಸ್ ಮಾಡಬೇಕು ಮೆಷಿನರಿಗೆ. ಒಂದು ಬಂಡ್ಲಿಗೆ ನಾವು ಏನೋ 1 ಬಾಂಡ್ಲಿ ಸಿಮೆಂಟ್ಗೆ ನಮಗೆ 6 ಬಾಂಡ್ಲಿ ನಮಗೆ M-Sand ಹಾಕೋಬೇಕು. ಇದು ಮೇಸನ್ರಿಗೆ. ಅದೇ ನಮಗೆ ಪಾಯ ಕಟ್ಟಕ್ಕೂ ಸೇಮ್ ಬರುತ್ತೆ. ಸೊ ಎಲ್ಲೆಲ್ಲಿ ನಮಗೆ ಗೋಡೆ ವರ್ಕ್ ಬರುತ್ತೆ ಅದೆಲ್ಲ ಸೇಮ್ ಬರುತ್ತೆ. ಸೊ ಅದೇ ತರ ನಮಗೆ ಪ್ಲಾಸ್ಟರಿಂಗ್ ಓದ್ವಿ ಅಂತ ಹೇಳಿದ್ರೆ ಸೊ ಇಂಟರ್ನಲ್ ಪ್ಲಾಸ್ಟರಿಂಗ್ ಕೂಡ ಸೇಮ್ ಥಿಕ್ನೆಸ್ ಇರುತ್ತೆ. ಇಂಟರ್ನಲ್ ಸೇಮ್ 1:6 ಹೌದು. ಪ್ಲಾಸ್ಟರಿಂಗ್ ಕೂಡ 1:6 ಮೇಂಟೈನ್ ಮಾಡ್ತೀವಿ. ಬಟ್ ಸಮ್ಟೈಮ್ಸ್ ನಾವು ಸೀಲಿಂಗ್ ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸೀಲಿಂಗಿಗೆ ನಮಗೆ 1:4 ನಾವು ಚೇಂಜಸ್ ಮಾಡ್ತೀವಿ. ಅಂದ್ರೆ ನಾವು ಸ್ಯಾಂಡ್ ಅನ್ನು ಕಮ್ಮಿ ಮಾಡ್ತೀವಿ. ಸಿಮೆಂಟ್ ಚೆನ್ನಾಗಿರ್ಲಿ ಸ್ಟ್ರೆಂತ್ ಅನ್ನೋದಕ್ಕಿಂತ ಸ್ವಲ್ಪ ಇನ್ನ ಏನೋ ಹಿಂಗ ಸರ್ಫೇಸ್ ಹಿಂಗ್ ಉಲ್ಟಾ ಇರುತ್ತಲ್ಲ, ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಮೇಲೆ ತೆಳ್ಳಗೆ ಬೇರೆ ಬರ್ತಾ ಇರುತ್ತೆ. ಅವಾಗ ನಮ್ಗೆ ಏನಾಗುತ್ತೆ ಸ್ವಲ್ಪ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಇರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 1:4 ಮಾಡ್ಕೊಂತೀವಿ. ಸಮ್ಟೈಮ್ಸ್ 1:6 ಅಲ್ಲೂ ಕೂಡ ಆಗುತ್ತೆ. ಸೊ 1:4 ಬಂದು ಸೀಲಿಂಗ್ ಆಗುತ್ತೆ. ಸೊ ಅದೇ ನಮಗೆ ಅಂದ್ರೆ ಫಸ್ಟ್ 1:4 1:6 ಏನ್ ಮಾತಾಡ್ತಿದ್ವಲ್ಲ ಸರ್, 1 ಅಂತ ತಕ್ಷಣ ಫಸ್ಟ್ ಸಿಮೆಂಟ್ ಒಂದೇ, ಆಮೇಲೆ ನೆಕ್ಸ್ಟ್ ಬರೋದೆಲ್ಲ M-Sand. ಇವಾಗ ನಾವು ಕಾಂಕ್ರೀಟ್ ಮಾಡ್ತೀವಿ, ಕಾಂಕ್ರೀಟ್ ಇಲ್ಲ ಅಂತಂದಾಗ 3 ಗ್ರೇಡ್ ಬಂತಂದ್ರೆ ಫಸ್ಟ್ ಬಂದು ಸಿಮೆಂಟ್, ಆಮೇಲೆ ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಅಂದ್ರೆ M-Sand ಜೆಲ್ಲಿ.
ಸೊ ಇವಾಗ ನಾವ್ ಇವಾಗ ಏನ್ ಹೇಳ್ತಾ ಇದೀವಲ್ಲ ಇದೆಲ್ಲ ಬರೀ ಜಲ್ಲಿ ಬರಲ್ಲ, ಬರೀ ಎಮ್ ಸ್ಯಾಂಡ್ ಮತ್ತೆ ಸಿಮೆಂಟ್ ಎರಡೇ ಬರುತ್ತೆ. ಫಸ್ಟ್ ಬರೋದು ಸಿಮೆಂಟ್, ಸೆಕೆಂಡ್ ಬರೋದು ಎಮ್ ಸ್ಯಾಂಡ್ ಅಷ್ಟೇ ಅಲ್ವಾ ಇದು? ಹೌದು ಸರ್. ಓಕೆ ಓಕೆ. ಅಂಡ್ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಹೋದ್ವಿ ಅಂತಂದ್ರೆ ಎಕ್ಸ್ಟರ್ನಲ್ ಪ್ಲಾಸ್ಟಿಂಗ್ ಕೂಡ ನಮ್ಗೆ ಏನಾಗುತ್ತೆ ಅಂತಂದ್ರೆ 1:4 ಯೂಸ್ ಮಾಡ್ಕೊಂತ. 1:4 ಸೀಲಿಂಗ್ ಏನ್ ಯೂಸ್ ಮಾಡಿದ್ವಿ ಅದನ್ನೇ ಆಚೆಗಡೆ. ಯಾಕೆ ಆಚೆಗಡೆ ಯಾಕೆ ಹಂಗ್ ಮಾಡಿ? ಆಚೆಗಡೆ ಯಾಕಂದ್ರೆ ನೋಡಿ ಸರ್, ಅಲ್ಲಿ ಡಬಲ್ ಲೇಯರ್ ಬರುತ್ತೆ, ಸೊ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಆಮೇಲೆ ನಮಗೆ ಔಟರ್ ಸರ್ಫೇಸ್ ಇರುತ್ತೆ, ಅಲ್ಲಿಂದ ನಮ್ಗೆ ಗ್ರಿಪ್ ಆಗಿ ಹಿಡ್ಕೋಬೇಕಾಗುತ್ತೆ. ಆಮೇಲೆ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಇಲ್ಲ ಅಂತಂದ್ರೆ ಏನಾಗುತ್ತೆ, ಬಿದೋಗಂತ ಚಾನ್ಸಸ್ ಅದೆಲ್ಲ, ಗಾಳಿ ಮಳೆ ಬರೋ ಚಾನ್ಸ್ ಇರುತ್ತೆ. ಓಕೆ ಓಕೆ. ಆಮೇಲೆ ಅದ್ರ ಮೇಲ್ಗಡೆ ನಾವು ಎಕ್ಸ್ಟ್ರಾ ಪಟ್ಟಿ ಅಂತ ಜಾಸ್ತಿ ಪ್ರೊಟೆಕ್ಷನ್ ಏನಿರಲ್ಲ. ಸೊ ನಮಗೆ ಏನು ಔಟ್ಸೈಡ್ ಏನಂತಂದ್ರೆ ನಮಗೆ ಥಿಕ್ನೆಸ್ ಜಾಸ್ತಿ ಬರೋದ್ರಿಂದ ಒಂದ್ರ ಮೇಲೆ ಒಂದು ಲೇಯರ್ ಕುತ್ಕೋಬೇಕಾಗುತ್ತಲ್ಲ, ಸೊ ಅವಾಗ ನಮಗೆ 100% ನಮಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಇದ್ರೆ ಹಿಡ್ಕೊಳ್ಳೋದು. ನೋಡಿ ಎಲ್ಲ ನಮಗೆ ನಾವು ಎಕ್ಸಾಂಪಲ್ ನೋಡಿರ್ತೀವಿ. ಸೊ ಎಲ್ಲಾದ್ರೂ ಸ್ವಲ್ಪ ಪ್ಲಾಸ್ಟಿಕ್ ದಪ್ಪ ಆಗ್ತಾ ಇತ್ತು ಅಂತಂದ್ರೆ ನಾವು ಅದಕ್ಕೆ ಮೇಸ್ತ್ರಿ ಏನ್ ಮಾಡ್ತಾ ಇರ್ತಾನೆ, ಸೊ ಸಿಮೆಂಟ್ ನ ಜಾಸ್ತಿ ಹಾಕಿ ಮತ್ತೆ ಇಡಿಸ್ತಾ ಇರ್ತಾನೆ. ಸೊ ಜಾಸ್ತಿ ಸಿಮೆಂಟ್ ಹಾಕಿದಷ್ಟು ಏನಂತಾನೆ ಬಾಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ ಓಕೆ. ಸೊ ಬಟ್ ಇದಕ್ಕಿಂತ ಜಾಸ್ತಿನ ಹಾಕಂತ ಅವಶ್ಯಕತೆ ಇಲ್ಲ. ಸೊ 1:4 ಯೂಸ್ ಸಫಿಶಿಯಂಟ್ ಅಂತ ಹೇಳ್ತೀರಾ? ಹೌದು ಸರ್. ಓಕೆ. ನೆಕ್ಸ್ಟ್ ಫ್ಲೋರಿಂಗ್ ಗೆ. ನೆಕ್ಸ್ಟ್ ಅದೇ ನಾವು ಟೈಲ್ಸ್ ಗೆ ಮತ್ತೆ ಫ್ಲೋರಿಂಗ್ ಗೆ ಅದಕ್ಕೆಲ್ಲ ಬಂದ್ವಿ ಅಂತಂದ್ರೆ ಅಲ್ಲೂ ಕೂಡ ನಮಗೆ 1:3 ಯೂಸ್ ಮಾಡ್ತೀವಿ, 1:4 ಯೂಸ್ ಮಾಡ್ತೀವಿ. ಇಲ್ಲೂ ಜಾಸ್ತಿ ಇಲ್ಲಿನೇ ಜಾಸ್ತಿ ಬೇಕಾಗುತ್ತೆ ಸರ್, ಯಾಕಂದ್ರೆ ಫ್ಲೋರ್ ಅಲ್ಲ ಸರ್ ಇದು, ಕೆಳಗಡೆ ಫ್ಲೋರ್ ಆದ್ರೂ ನಮ್ಗೆ ಏನಾಗುತ್ತೆ ಅಂತಂದ್ರೆ ಸರ್ ಇದರಲ್ಲಿ ನಮಗೆ ಟೈಲ್ಸ್ ನ ಹಿಡ್ಕೋಬೇಕು. ಸೊ ಇಲ್ಲ ಅಂತಂದ್ರೆ ಸಿಮೆಂಟ್ ಕಂಟೆಂಟ್ ಕಡಿಮೆ ಇತ್ತು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸೊ ಒಳಗಡೆ ಇರೋ ಮಸಾಲ ಟೈಟ್ ಆಗಿ ಹಿಡ್ಕೊಳ್ಳೋದು. ಟೈಟ್ ಆಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಆಲ ಸೌಂಡ್ಗಳು ಬರೋದು, ಮತ್ತೆ ಏನಂತಂದ್ರೆ ಟೈಲ್ಸ್ ಜೊತೆ ಬಾಂಡಿಂಗ್ ಬರದೇ ಇರೋದು, ಇದೆಲ್ಲ ಚಾನ್ಸ್. ಅಂದ್ರೆ ನೀವು ಫ್ಲೋರಿಂಗ್ ಅಲ್ಲಿ 1:6 ರೆಕಮೆಂಡ್ ಮಾಡಲ್ಲ? ಅಲ್ಲಾಗಲ್ಲ, ಅಲ್ಲಿ 1:4 ಹಾಕ್ಲೇಬೇಕು. ಇದು ಗೊತ್ತಿರಲ್ಲ ತುಂಬಾ ಜನರಿಗೆ. ಎಲ್ಲ ಕಡೆ 1:6 ಹಾಕೊಂಡು ಹೋಗಿರಲ್ಲ. ಯಾಕಂದ್ರೆ ಫ್ಲೋರಿಂಗ್ ಅಲ್ಲೆಲ್ಲ ಸ್ವಲ್ಪ ಸಮ್ಟೈಮ್ಸ್ 1:6 ಮಾಡಿದೇವೆ, ಫುಲ್ ಲಾಂಗ್ ಏರಿಯಾ ಮಾಡ್ಬೇಕಾದ್ರೆ ನಡೆಯುತ್ತೆ. ಬಟ್ ಯೂಶಲಿ ಸಜೆಸ್ಟಬಲ್ ಏನಂದ್ರೆ 1:4 ಬೆಟರ್. 1:4 ಮಾಡಿದ್ರೆ ಬೆಟರ್ ಯಾವುದಕ್ಕೆ, ಫ್ಲೋರಿಂಗ್ ಗೆ. ಹೌದು ಸರ್. ಸೊ ದೀಸ್ ಆರ್ ದ ರೇಷಿಯೋಸ್ ಫಾರ್ ಜನರಲ್ ಪರ್ಪಸ್. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ನೋಡಿ, ಇವಾಗ ಕಾಂಕ್ರೀಟ್ ಅಂತ ಬಂದಾಗ 2 ಆಪ್ಷನ್ಸ್ ಇದೆ ಜನರ ಹತ್ರ. ಒಂದು ಗ್ಯಾಂಗ್ಸ್ ಅವ್ರು ಬರ್ತಾರೆ, ಇನ್ನೊಬ್ರು ನಾವು ಇದು ತರಬಹುದು, RMC ತಗೊಂಡ್ಬರ್ಬೋದು. ಸೊ ಇದನ್ನ ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಕ್ಕಾಗತ್ತೆ ಸರ್? ಇವಾಗ ನಮ್ಗೆ ನೋಡಿ ಸರ್, ಇವಾಗ ಏನೋ ಬ್ಯಾಗ್ಸ್ ಯೂಸ್ ಆಗೋದು ನಮ್ಗೆ ಇವಾಗ ನೀವು ಕೇಳದಂಗೆ ನಮಗೆ RMC ಮಿಕ್ಸ್ಗೂ ಮತ್ತೆ ಮ್ಯಾನ್ಯುಯಲ್ ಮಿಕ್ಸ್ ಗ್ಯಾಂಗಿಗೂ ಮತ್ತೆ ಇದಕ್ಕೂ ಕೂಡ ವೇರಿಯೇಷನ್ ಬರುತ್ತೆ. ಸೊ ಎರಡರಲ್ಲೂ ಏನಾಗುತ್ತೆ ಅಂದ್ರೆ ಸರ್ ಡಿಫ್ರೆನ್ಸ್ ಏನಂತಂದ್ರೆ, ಈಗ RMC ಬಂದ್ಬಿಟ್ಟು ನಮಗೆ ಡಿಸೈನ್ ಮಿಕ್ಸ್ ಆಗುತ್ತೆ. ಸೊ ಅಲ್ಲಿ ಏನಂತಂದ್ರೆ ಎಲ್ಲಾನು ಕೂಡ ಕೆಜಿನಲ್ಲಿ ತೂಕಕ್ಕೆ ಹಾಕ್ದಂಗೆ ಆಗುತ್ತೆ. ಸಿಮೆಂಟು 1 kg, ಸೊ ಜಲ್ಲಿ 1.5 kg, ಸೊ ಸಾರಿ ಎಮ್ ಸ್ಯಾಂಡ್ 1.5 kg, ಜಲ್ಲಿ 3 kg ಅಂತ ಹೇಳಿ ತೂಕ ಹಾಕಿ ಹಾಕ್ತಾರೆ. ಅಲ್ಲಿ ಎಲ್ಲ ಕೂಡ ಮಷಿನರೀಸ್ ಇರುತ್ತೆ, ಅದ್ರ ಪ್ರಕಾರ ಕ್ಲೀನ್ ಆಗಿ ಮಿಕ್ಸ್ ಆಗಿ ರೆಡಿ ಆಗುತ್ತೆ, ಅಕ್ಯುರೇಟ್ ಆಗಿರುತ್ತೆ. ಬಟ್ ಇಲ್ಲಿ ನಾವು ಆನ್ ಸೈಟ್ ಅಲ್ಲಿ ಮಾಡ್ಬೇಕಾದ್ರೆ ನಾವೆಲ್ಲ ಬಾಂಡ್ಲಿನಲ್ಲಿ ತಗೊಂತೀವಿ. ಸೊ ಬಾಂಡ್ಲಿನಲ್ಲಿ ಅಂದ್ರೆ ಅದು ನಾವು ಇದನ್ನ ಕೆಜಿನಲ್ಲಿ ಲೆಕ್ಕ ಹಾಕೊಳ್ಳಲ್ಲ. ಸೊ ಇದೇನಂತಂದ್ರೆ ನಾವು ವಾಲ್ಯೂಮ್ ಅಲ್ಲಿ ಲೆಕ್ಕ ಹಾಕ್ತೀವಿ. ಸೊ ಒಂದು ಅಂದ್ರೆ ಇಷ್ಟು ಗುಡ್ಡೆ ಅಂತೀವಲ್ಲ, ಸೊ ಅದ್ರ ವಾಲ್ಯೂಮ್ ನಾವು ತಗೊಂಡು ವಾಲ್ಯೂಮ್ ಅಲ್ಲಿ ಹಾಕ್ತಾ ಇರ್ತೀವಿ. ಇದೊಂದು ಬಾಂಡ್ಲಿ ಹಾಕಿದ್ರೆ ಅದೊಂದು ಬಾಂಡ್ಲಿ ಹಾಕೋಣ. ಸೊ ಅವಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ ನಮಗೆ ವಾಲ್ಯೂಮೆಟ್ರಿಕ್ ಮಿಕ್ಸ್ ಅಲ್ಲಿ ಮಾಡೋದಕ್ಕೂ ಡಿಸೈನ್ ಮಿಕ್ಸ್ ಅಲ್ಲಿ ಮಾಡೋದಕ್ಕೂ ನಾವು ಇವಾಗೆಲ್ಲ ಕೋಡ್ ಬುಕ್ ಇವಾಗ ನಾವೇನ್ ರೇಷಿಯೋ ಹೇಳ್ತಾ ಇದೀವಲ್ಲ ಅದೆಲ್ಲಾನು ಕೂಡ ನಮ್ಗೆ ಏನಂತಂದ್ರೆ ಇದೆಲ್ಲ ಡಿಸೈನ್ ಮಿಕ್ಸ್ಗೆ. ಸೊ ನಾವು ಹೆಂಗ್ RMC ನಲ್ಲಿ ಹೆಂಗ್ ಕೆಜಿನಲ್ಲಿ ಲೆಕ್ಕ ಹಾಕ್ತೀವಲ್ಲ ಅದಕ್ಕೆ ಅಂತ ಇಟ್ಟಿರೋದು. ಸೊ ವಾಲ್ಯೂಮೆಟ್ರಿಕ್ ಮಿಕ್ಸ್ಗೆಲ್ಲ. ಸೊ ವಾಲ್ಯೂಮೆಟ್ರಿಕ್ ಮಿಕ್ಸ್ ಮಾಡಬೇಕಾದ್ರೆ ನಮ್ಗೆ ಏನಾಗುತ್ತೆ ಅಂತಂದ್ರೆ, ನಾವು ಬರೀ ಹೆಂಗ್ ನೋಡ್ತೀವಿ ಅಂದ್ರೆ ಒಂದ್ ಚದರಕ್ಕೆ ಇಷ್ಟು ಬ್ಯಾಗ್ ಹೋಗ್ಬೇಕು ಸಿಮೆಂಟ್. ಸೊ ಒಂದ್ ಚದರಕ್ಕೆ ಒಂದು 8 ಬ್ಯಾಗ್ ಸಿಮೆಂಟ್ ಹೋಗ್ಬೇಕು, 7 ಬ್ಯಾಗ್ ಸಿಮೆಂಟ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕೊಂತೀವಿ. ಸೊ ನಾವೀಗ 30-40 ನಾವು 12 ಚದರ ಕ್ಯಾಶ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಸೊ ನಮ್ಗೆ ಅರೌಂಡ್ ಒಂದು 100 ಬ್ಯಾಗ್ ಸಿಮೆಂಟ್ ಹೋಗ್ಬೇಕು ಅಂತ ಹೇಳಿ ಲೆಕ್ಕ ಇಟ್ಕೊಂಡ್ಬಿಡ್ತೀವಿ. ಅದರಲ್ಲಿ ಗ್ಯಾಂಗ್ ಮಿಕ್ಸ್ ಅಲ್ಲಿ. ಬಟ್ ಅದೇ ನಾವು RMC ಹೋಗ್ತೀವಿ ಅಂತಂದ್ರೆ ಅದಕ್ಕೆ ನಾವು ಏನು ಕ್ವಾಂಟಿಟಿ ತೆಗೆದ್ವಿ ಅಂತ ಹೇಳಿದ್ರೆ, ಸೊ ಕ್ವಾಂಟಿಟಿ ತೆಗೆದು ಡಿಸೈನ್ ಮಿಕ್ಸ್ ಅಂತ ಹೇಳಿ ರೆಡಿ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ಒಂದು 15-16 MQ ಕಾಂಕ್ರೀಟ್ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ 130-140 ಬ್ಯಾಗ್ ಅಂತ ಹೇಳಿ ತೋರಿಸ್ಬಿಡುತ್ತೆ. 130 ಲೆಕ್ಕ ತೋರಿಸುತ್ತೆ. 130-140 ಬ್ಯಾಗ್. ಬಟ್ ಅದಕ್ಕೆ 2 ಡಿಫ್ರೆನ್ಸ್ ಬಂದೇ ಬರುತ್ತೆ ಯೂಶಲಿ. ಯಾಕಂದ್ರೆ ಸೊ ಎಷ್ಟೊಂದು ಜನ ಮನೆ ಕಟ್ಟಬೇಕಾದ್ರೆ ನಮಗೂ ಕೂಡ ಏನು ಚಾಲೆಂಜಸ್ ಬಂದಿದೆ ಅಂತಂದ್ರೆ, ಸೊ ಇವಾಗ ಗ್ಯಾಂಗ್ ಅವರು ಹಿಂಗೆ ಅಂತಂದ್ರೆ, ಸೊ 2 ಬಾಂಡ್ಲಿ ಸಿಮೆಂಟ್ ಹಾಕಿದ್ರೆ ಸೊ ಒಂದು 4 ಬಾಂಡ್ಲಿ ಜಲ್ಲಿ, 4 ಬಾಂಡ್ಲಿ ಎಮ್ ಸ್ಯಾಂಡು. ಸೊ ಅವ್ರು ಮಾಮೂಲಿ ನಮ್ದು 1:1.5 ಅದೆಲ್ಲ ಮೇಂಟೈನ್ ಮಾಡಲ್ಲ, ಒಂದು ತಂಬ್ರೂಲಲ್ಲಿ ಮಾಡ್ತಿರ್ತಾರೆ. ಬಟ್ ಸ್ಟ್ರೆಂತ್ ಅಚೀವ್ ಆಗುತ್ತೆ, ಚೆನ್ನಾಗಾಗುತ್ತಾ? ಸ್ಟ್ರೆಂತ್ ಅಚೀವ್ ಸ್ಟ್ರೆಂತ್ ಅಚೀವ್ ಆಗಲ್ಲ ಅಂತ ಹೇಳಿ ನಾವು ಭಯ ಇಷ್ಟೊಂದು ಮಾಡ್ಸಿರ್ತೀರಾ, ಮತ್ತೆ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಬಟ್ ಏನಂದ್ರೆ ಇದ್ರಲ್ಲಿ ಡಿಫ್ರೆನ್ಸ್ ಏನಂತಂದ್ರೆ ಸರ್, ಇವಾಗ ಅಲ್ಲಿ M25 ಅಂತ ಹೇಳಿ ಎಕ್ಸಾಕ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ M25 ಅಚೀವ್ ಆಗುತ್ತೆ ಅದರಲ್ಲಿ. ಸೊ ಇದರಲ್ಲಿ ನಮ್ಗೆ ವಾಲ್ಯೂಮೆಟ್ರಿಕ್ ಮಿಕ್ಸ್ ಮಾಡೋದ್ರಲ್ಲಿ ಏನಂತಂದೇಳಿ ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನೀರು ಹೆಂಗಂದ್ರೆ ಹಂಗೆ ಹಾಕ್ಬಿಡ್ತೀವಿ, ಸ್ವಲ್ಪ ನಮಗೆ ಏನೋ ಸಿಮೆಂಟ್ ಒಂದೊಂದು ಲೋಡ್ ಕಮ್ಮಿ ಬಂದ್ಬಿಡುತ್ತೆ. ಆವಾಗ ನಾವು M25 ಥರನೇ ಹಾಕಿದ್ವಿ ಅಂತಂದ್ರೆ ಅದು ನಮ್ಗೆ ಅಚೀವ್ ಆಗೋದೇ
ಅಂತಾನೆ M20 ಅಚೀವ್ ಆಗುತ್ತೆ. ಸೊ ಬಟ್ ನಾವು ಇದರಲ್ಲಿ ಗ್ಯಾಂಗ್ ಮಿಕ್ಸ್ ಮಾಡಬೇಕಾದ್ರೆ ನಾವೇನ್ ನೋಡ್ತೀವಿ, ಇಷ್ಟು ಬ್ಯಾಗ್ ಹೋಗ್ಬೇಕು ಅಂತ ಹೇಳಿ ನೋಡ್ಕೊಂಡ್ರೆ ಸಾಕು, 100 ಬ್ಯಾಗ್ ಹೋಗ್ಬೇಕು. ಆಮೇಲೆ ನಮ್ಮ ತಮ್ಮ ರೂಲ್ ಏನೋ ಅಂತಂದ್ರೆ ಕಾಂಕ್ರೀಟ್ ನೀರ್ ಜಾಸ್ತಿ ಇರಬಾರ್ದು. ಸೊ ಮತ್ತೆ ಏನೋ ಮಿಕ್ಸಿಂಗ್ ಕರೆಕ್ಟ್ ಆಗಿರ್ಬೇಕು, ನೋಡ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಇವು ಬಾಣ್ಲಿಗಳು ತುಂಬಾ ವೇರಿಯೇಷನ್ ಆಗಬಾರ್ದು. ಸೊ ಒಂದ್ ಬಾಣ್ಲಿ ಜಲ್ಲಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಇನ್ನ ಸ್ಟ್ರೆಂತ್ ಆಗಿ ಬರುತ್ತೆ. ಬಟ್ ಏನಂದ್ರೆ ಅದು ಜಾಸ್ತಿ ಉಳುಕ್ ಬರುತ್ತೆ ಅಂತ ಹೇಳ್ಬಿಟ್ಟು ಮೇಸ್ತ್ರಿ ಹಾಕ್ಸಲ್ಲ ಅದು, ಇಲ್ಲ ಫಿನಿಶಿಂಗ್ ಇಲ್ಲ ಅಂತ ಆಮೇಲೆ ಮತ್ತೆ ಕಂಪ್ಲೇಂಟ್ ಮಾಡ್ಬಿಡ್ತಾರೆ, ಹನಿಕೋಮ್ಸ್ ಬಂದೈತೆ ಅಂತ ಹೇಳಿ. ಏನೋ ವಾಲ್ಯೂಮೆಟ್ರಿಕ್ ಮಿಕ್ಸ್ ಅಲ್ಲಿ ಅಂದ್ರೆ ಗ್ಯಾಂಗ್ ಮಿಕ್ಸ್ ಮಾಡ್ಬೇಕಾದ್ರೆ ಸೊ ಒಂದ್ ಬಾಣ್ಲಿ ಜಲ್ಲಿ ಕಮ್ಮಿ ಹಾಕ್ಬಿಡುತ್ತೆ, ಕಮ್ಮಿನೇ ಇರ್ಲಿ ಅಂತಾರೆ, ಸ್ವಲ್ಪ ಸ್ಮೂತ್ ಆಗಿರ್ಲಿ ಅಂತ, ಸ್ವಲ್ಪ ಕೇಕ್ ತರ ಫಿನಿಶ್ ಬರ್ಲಿ. ಬಟ್ ಆಕ್ಚುಲಿ ಅದು ಕ್ವಾಲಿಟಿ ಏನೋ ಸ್ಟ್ರೆಂತ್ ವೈಸ್ ಅದು ಕಡಿಮೆ ಆಗ್ಬಿಡುತ್ತೆ, ಜಲ್ಲಿ ಹಾಕ್ಲೇಬೇಕು. ಬಟ್ ಹಾಕಲ್ಲ, ಎಲ್ಲೋದ್ರೂ ಕೂಡ ಹಾಕಲ್ಲ. ಬಟ್ ಅದೇನು ಹಂಗಂತ ನಾವು ತುಂಬಾ ತಲೆ ಕೆಡ್ಸ್ಕೊಳ್ಳೋಂತ ವಿಷಯ ಅಲ್ಲ. ಯಾಕಂದ್ರೆ ನಮ್ಗೆ ಈಗ ಸ್ಟ್ರೆಂತ್ ಅನ್ನೋದು ನೋಡಿ ಸರ್, ಅದು ಆಮೇಲೆ ಲ್ಯಾಬ್ ಅಲ್ಲಿ ಗೊತ್ತಾಗೋದು. ಬಟ್ ಆ ಫಿನಿಶಿಂಗ್ ಅನ್ನೋದು ಎದುರುಗಡೆನೆ ಕಾಣಿಸೋದು. ಅದಕ್ಕೆ ನಮ್ಮ ಯೂಶಲಿ ನಮ್ಮ ಮೇಸ್ತ್ರಿಗಳಲ್ಲಿ ಏನ್ ಮಾಡ್ತಾರೆ, ಸೊ ಸ್ಟ್ರೆಂತ್ ನ ತಗೊಂಡೋಗಿ ಅಲ್ಲಿ ಇವ್ರಿಗೆ ಸ್ಟ್ರೆಂತ್ ಇಲ್ಲ ಅಂತ ಅನ್ಸಿದ್ಮೇಲೆ ತಗೊಂಡೋಗಿ ಚೆಕ್ ಮಾಡಿಸ್ತಾರೆ. ಬಟ್ ಇಲ್ಲಿ ಫಿನಿಶಿಂಗ್ ಇಲ್ಲ ಉಳುಕ್ ಬಂತು ಅಂದ್ರೆ ಇಲ್ಲೇ ಹಿಡ್ಕೊಂತಾರೆ, ನೋಡಕ್ ಚೆನ್ನಾಗಿ ಕಾಣಿಸ್ಬೇಕು ಏನ್ ಮಾಡ್ತಾರೆ, ಒಂದ್ ಬಾಣ್ಲಿ ಜಲ್ಲಿ ಸಮ ಮಾಡ್ಬಿಡ್ತಾರೆ. 5 ಬಾಣ್ಲಿ ಜಲ್ಲಿ ಹಾಕಿದ್ರೆ 5 ಬಾಣ್ಲಿ ಎಮ್ಸಂಡ್ ಹಾಕ್ಬಿಟ್ಟು ಒಂದ್ರ ಇದು ಹಾಕ್ಬಿಡ್ತಾರೆ. ಬಟ್ ಏನು ತಲೆ ಕೆಡ್ಸ್ಕೊಳ್ಳೋಷ್ಟೇನಿಲ್ಲ, ಯಾಕಂದ್ರೆ ಇದೇ ಸೇಮ್ ಮೆಥಡ್ ಅಲ್ಲೇ ನಾವು ಲೆಕ್ಕ ಇಲ್ದಷ್ಟು ಮೋಲ್ಡ್ಗಳು ಹಾಕಿದೀವಿ, ಅದ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಬಟ್ ಅದೇ ಇವಾಗ RMC ಹೋದ್ವಿ ಅಂತಂದ್ರೆ ಸರ್, ಇವಾಗ ಇಲ್ಲೂ ಕೂಡ ನೋಡಿ ನಮ್ಗೆ ಇವಾಗ 130 ಬ್ಯಾಗ್ ಸಿಮೆಂಟ್ ಹೋಗ್ಬೇಕಾಗುತ್ತೆ. ಬಟ್ ಅಲ್ಲಿ ಏನಾಗುತ್ತೆ, 130 ಬ್ಯಾಗ್ ಸಿಮೆಂಟ್ ಅಲ್ಲಿ ಹಾಕಲ್ಲ. ಸೊ ಅಲ್ಲಿ ಅಗೇನ್ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಅಲ್ಲಿ ಏನೋ GGBS ಅಂತೇಳಿ ಮಿಕ್ಸ್ ಮಾಡ್ಕೊಂತೀವಿ. ಸೊ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ 130 ಬ್ಯಾಗ್ ಸಿಮೆಂಟ್ ಅಂತಾನೆ ಬರುತ್ತೆ. ಬಟ್ 130 ಬ್ಯಾಗ್ ಅಲ್ಲೂ ಕೂಡ ಯೂಸ್ ಮಾಡಲ್ಲ ನಾವು. ಸೊ ಅಲ್ಲೂ ನಮ್ಗೆ ಏನಂತಂದ್ರೆ 80-20 ರೇಷಿಯೋ ಮತ್ತೆ 70-30 ರೇಷಿಯೋ ಅಂತೇಳಿ ಯೂಸ್ ಮಾಡ್ಕೊಂತೀವಿ. ಸೊ 80-20 ರೇಷಿಯೋ ಅಂತಂದ್ರೆ ಈಗ 100 ಬ್ಯಾಗ್ ಸಿಮೆಂಟ್ ಹೋಗ್ಬೇಕಂದ್ರೆ 80 ಬ್ಯಾಗ್ ಮಾತ್ರನೇ ಸಿಮೆಂಟ್, ಇನ್ನು 20 ಬ್ಯಾಗ್ ಬಂದ್ಬಿಟ್ಟು ನಮ್ಗೆ GGBS ಮಿಕ್ಸ್ ಇರುತ್ತೆ. ಅಡ್ಮಿಕ್ಸರ್ಸ್. ಯಾಕಂದ್ರೆ ಅಲ್ಲೂ ಕೂಡ ಪೂರ್ತಿ ನಾವು 100 ಬ್ಯಾಗ್ ಸಿಮೆಂಟ್ ಯೂಸ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಸೊ ನಮ್ಗೆ ರೇಷಿಯೋನ ಚೆನ್ನಾಗಿ ಅಚೀವ್ ಆಗುತ್ತೆ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಹೀಟ್ ಆಫ್ ಹೈಡ್ರೇಷನ್ ಜಾಸ್ತಿ ಇರುತ್ತೆ, ಆಮೇಲೆ ಸೆಟ್ಟಿಂಗ್ ಟೈಮ್ ಇನ್ಕ್ರೀಸ್ ಆಗ್ಬಿಡುತ್ತೆ, ಸೊ ಕ್ವಿಕ್ ಆಗಿ ಸೆಟ್ ಆಗ್ಬಿಡುತ್ತೆ. ಆಮೇಲೆ ಹೈಡ್ರೇಷನ್ ಜಾಸ್ತಿ ಇರೋದ್ರಿಂದ ಕ್ರಾಕ್ಸ್ ಅದೆಲ್ಲ ಹೊಡ್ಕೊಳ್ಳೋದು ಜಾಸ್ತಿ ಆಗೋಗ್ಬಿಡುತ್ತೆ. ಸೊ ಬೇಗ ಗಟ್ಟಿ ಆಗ್ಬಿಡುತ್ತೆ. ಅವ್ರ ತರದ್ರಗಳನ್ನೇ ಒಂದ್ ಕಾಲ್ ಭಾಗ ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಫ್ಲೋ ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಅದೊಂದ್ ಸ್ವಲ್ಪ ಇನ್ನೂ ಸ್ವಲ್ಪ ಸ್ಮೂತ್ ಆಗಿರಂಗೆ, ಮತ್ತೆ ಆ ಬಾಂಡಿಂಗ್ ನೆಲ್ಲ ಫ್ಲೆಕ್ಸಿಬಿಲಿಟಿ ಇರ್ಲಿ ಅಂತ ಹೇಳಿ GGBS ಆಡ್ ಮಾಡ್ತೀವಿ ಒಂದು. ಆಮೇಲೆ ಸ್ಟ್ರೆಂತ್ ಕೂಡ ಇದರಿಂದನೂ ಕೂಡ ಅಚೀವ್ ಆಗುತ್ತೆ, ಬರೀ ಸಿಮೆಂಟ್ ಇಂದ ಅಷ್ಟೇ ಅಲ್ಲ. ಸಿಮೆಂಟ್ ಏನ್ ಕ್ಯಾರೆಕ್ಟರಿಸ್ಟಿಕ್ ಏನು ಟೈಟ್ ಆಗಿ ಬಾಂಡಿಂಗ್ ಇರುತ್ತಲ್ಲ, ಅದೇ ತರ GGBS ಕೂಡ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ಅದರೊಳಗಿರೋ ವಾಟರ್ ಕಂಟೆಂಟ್ ಎಲ್ಲ ಹೋಗದೆ ಇರಂಗೆ, ಮತ್ತೆ ಟೈಟ್ ಆಗಿ ಹಿಡಿದಿಟ್ಕೊಳ್ಳಂಗೆ. ಸೊ ಇವನ್ನೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇದನ್ನು ಕೂಡ ಮಾಡುತ್ತೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಸೊ ನಾವು ಎಷ್ಟೊಂದು ನಮ್ಮ ಕ್ಲೈಂಟ್ಸ್ಗಳು ಕೇಳ್ತಾರೆ ನಮಗೆ, ಸರ್ GGBS ಬೇಡ ನಮಗೆ, ಫುಲ್ ನಮ್ ಸಿಮೆಂಟ್ ಹಾಕ್ಸ್ಬಿಟ್ಟು ಅಡ್ಮಿಕ್ಸರ್ಸ್ ಬೇಡ ಅಂತಾರೆ. ಸಮ್ಟೈಮ್ಸ್ ನಾವೇ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟು ಹೇಳಿದ್ರು ಕ್ಲೈಂಟ್ ಕೇಳಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿರುತ್ತೆ ಇದು ಹಿಂಗೆ ಮಾಡ್ಬೇಕಂತ. ಆ ಟೈಮಲ್ಲಿ ನಾವು ಇಲ್ಲ ಆಯ್ತು 100% ಸಿಮೆಂಟ್ ಯೂಸ್ ಮಾಡ್ತೀವಿ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಆನ್ ಸೈಟಿಗೆ ಬರೋರ್ಗು ಹೇಳಲ್ಲ ನಾವು, ಯಾಕಂದ್ರೆ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋ ಹೊತ್ತಿಗೆ 1 hour ಬೇಕು ನಮ್ಗೆ. ಇವಾಗ ಎಕ್ಸ್ಪ್ಲೇನ್ ಮಾಡಿದೀವಲ್ಲ ನಾವು, ಅಟ್ಲೀಸ್ಟ್ ಮುಂಚೆ ಎಲ್ಲ ಮಾಡಿಲ್ಲ. ಆಮೇಲೆ ಇಲ್ಲ ಇದು ಹಿಂಗ್ ವರ್ಕ್ ಆಗುತ್ತೆ ಅಂತ ಹೇಳಿ RMC ಅವ್ರ ಕಡೆಯಿಂದ ಹೇಳ್ಸಿದ್ಮೇಲೆ ಸುಮ್ಮನಾಗ್ತಾರೆ. ಹಂಗಾಗಿ ಏನೋ ಫುಲ್ ಸಿಮೆಂಟ್ ಅಲ್ಲೂ ಯೂಸ್ ಮಾಡ್ತಿರಲ್ಲ. ಸೊ ನಾವ್ ವಾಲ್ಯೂಮೆಟ್ರಿಕ್ ಮಾಡ್ಬೇಕಾದ್ರೆ ಎಷ್ಟೊಂದ್ ಜನ ಹೋಮ್ ಓನರ್ಸ್ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಫಸ್ಟೇ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂತಾರೆ. ಏನೋ ಗ್ಯಾಂಗ್ ಮಿಕ್ಸ್ ಮಾಡ್ಬೇಕಾದ್ರೆ 130 ಬ್ಯಾಗ್ ಹೋಗ್ಬೇಕಂತ ಹೇಳಿ ಕ್ಯಾಲ್ಕುಲೇಷನ್ ತೋರಿಸ್ತಾ ಐತೆ. ಇವಾಗೆಲ್ಲ ಆನ್ಲೈನ್ ಎಲ್ಲ ಸಿಕ್ಬಿಡ್ತಾ ಇದೆ. 130 ಬ್ಯಾಗ್ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಸಿಮೆಂಟ್ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ಏನೋ ಸಿಮೆಂಟ್ ಕರೆಕ್ಟ್ ಆಗಿ 130 ಬ್ಯಾಗ್ 140 ಬ್ಯಾಗ್ ಹೋಗ್ಬೇಕು ಅಂತ ಮೇಸ್ತ್ರಿ ಏನ್ ಎದೆ ಹೊಡ್ಕೊಂಡ್ರು ಕೇಳಲ್ಲ. ಇಲ್ಲ ಸರ್ 100 ಬ್ಯಾಗ್ ಹಾಕಿದ್ರೆ ಸಾಕು ಅಂತ ಹೇಳಿದ್ರೆ ಕೇಳಲ್ಲ. ಏನೋ ಚೀಟಿಂಗ್ ಮಾಡ್ತಾನೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಆಕ್ಚುಲಿ ಹಂಗ ಆಗಲ್ಲ. ಅದು ಯಾಕಂದ್ರೆ ಅವ್ನು ಚೀಟಿಂಗ್ ಮಾಡಿ ಏನು ಉಪಯೋಗ ಇರಲ್ಲ, ಅವ್ರಿಗೆ ಉಳಿಸ್ಕೊಡ್ತಾ ಇದ್ದಾನೆ. ಏನ್ ಮಾಡಿದ್ರೆ ಕೇಳಲ್ಲ. ಇಲ್ಲ 130 ಬ್ಯಾಗ್ ಹೋಗ್ಬೇಕು 140 ಬ್ಯಾಗ್ ಹೋಗ್ಬೇಕು ಅಂತ ಹೇಳಿ ಕುಂತ್ಕೊಂತಾರೆ. ಬಟ್ ಆಕ್ಚುಲ್ ಆಗಿ ಈ ಕಾಂಕ್ರೀಟ್ ಅಂತಂದ್ರೆ ಬರೀ ಸಿಮೆಂಟ್ ಒಂದೇ ಅಲ್ಲ, ಅಲ್ಲಿ ಕರೆಕ್ಟ್ ಆಗಿ ಅಗ್ರಿಗೇಟ್ ಇರಬೇಕು, ಕರೆಕ್ಟ್ ಆಗಿ ಎಮ್ಸ್ಯಾಂಡ್ ಇರಬೇಕು, ಕರೆಕ್ಟ್ ಆಗಿ ವಾಟರ್ ಸಿಮೆಂಟ್ ರೇಷಿಯೋ ಇರಬೇಕು. ಸೊ ಎಲ್ಲಾನು ಕರೆಕ್ಟ್ ಆಗಿದ್ರೇನೆ ಅದು ಪ್ರಾಪರ್ ಕಾಂಕ್ರೀಟ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಹೇಳಿದ್ರೆ
ಸೊ ಅದು ಯಾವ್ದನ್ನು ನೋಡದೇನೆ ಇವ್ರು ಏನ್ ಮಾಡ್ತಾರೆ, ಬರೀ ಸಿಮೆಂಟ್ ಮುಂದೆ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಬೆಳಗ್ಗೆಯಿಂದ ಕಾಫಿ ಕುಡಿಯೋಕ್ಕೂ ಹೋಗಲ್ಲ, ತಿಂಡಿ ತಿನ್ನೋಕೆ ಹೋಗಲ್ಲ. ಒಂದು ಬೆಳಗ್ಗೆ ಏನಂದ್ರೆ ಅದೊಂದು ತುಂಬಾ ಹೆವಿ ಟಾಸ್ಕ್ ಮಾಡಿ ನಾನು ಹಾಕ್ಸಿದೀನಿ ಅನ್ನಂಗೆ ಯೋಚನೆ ಮಾಡ್ತಾರೆ. ಬಟ್ ಅದು ವರ್ಕ್ ಆಗಲ್ಲ. ಅದು ನಾವು ರಿಲ್ಯಾಕ್ಸ್ ಆಗಿದ್ರೆ ಸಾಕು ಕಾಂಕ್ರೀಟ್ ದಿನ. ಅಂಡ್ RMC ಬಂದಾಗ ನಾವೇನು ತಲೆ ಕೆಡ್ಸ್ಕೊಳ್ಳಂಗಿರಲ್ಲ, ಯಾಕಂದ್ರೆ ಎಲ್ಲ ಮಿಕ್ಸ್ ಇರುತ್ತೆ. ಸೊ ಅದರಲ್ಲಿ 80-20 ರೇಷಿಯೋ. ಅದನ್ನ ಇವಾಗ 80-20 ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ, ಸರ್ ನಾವೇನಾದ್ರು ಈಗ ಕಾಂಕ್ರೀಟ್ ನ ತಿನ್ ಏರಿಯಾ ಹಾಕ್ತಾ ಇದೀವಿ ಅಂದ್ರೆ ಸ್ಲ್ಯಾಬ್ ಕ್ಯಾಸ್ಟ್ ಮಾಡ್ತಾ ಇದೀವಿ, ಸೊ ಅಲ್ಲಿ ನಮಗೆ ಬರೀ 6 ಇಂಚ್ ಥಿಕ್ನೆಸ್ ಬರುತ್ತೆ. ಸೊ ಅಂತ ಕಡೆ ಎಲ್ಲ ನಾವೇನ್ ಮಾಡ್ತೀವಿ ಅಂತಂದ್ರೆ 80-20 ರೇಷಿಯೋನ ಯೂಸ್ ಮಾಡ್ತೀವಿ. 80-20 ಯಾಕಂದ್ರೆ ಅಲ್ಲೇನು ಏನು ಥಿಕ್ನೆಸ್ ಜಾಸ್ತಿ ಇರಲ್ಲ, ಏನಿರಲ್ಲ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನಮಗೆ ಸಿಮೆಂಟ್ ಕಂಟೆಂಟ್ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ನಮಗೆ ಏನಾದ್ರೂ ಇವಾಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋ ಏರಿಯಾ ಅಂತಂದ್ರೆ ಫೂಟಿಂಗ್ ಕಾಂಕ್ರೀಟ್ ಬರುತ್ತೆ. ಸೊ ಫೂಟಿಂಗ್ ಕಾಂಕ್ರೀಟ್ ಬರೋದು, ಇಲ್ಲ ಅಂತಂದ್ರೆ ಏನಾರ ಸ್ವಲ್ಪ ಮೋಲ್ಡ್ ಅಲ್ಲೇ ದೊಡ್ಡದು ಏನಾರ ಹೈಟ್ ಆಫ್ ಬೀಮ್ಗಳಿರೋ ಜಾಸ್ತಿ ಇರೋದು, ಆ ಥರದ್ದು ಏನಾರ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ಒಂದೊಂದು ಕಮರ್ಷಿಯಲ್ ಸ್ಟ್ರಕ್ಚರ್ಗಳಲ್ಲಿ ಬರುತ್ತೆ. ಸೊ ಕಮರ್ಷಿಯಲ್ ಸ್ಟ್ರಕ್ಚರ್ಸ್ ಇವಾಗ ಚೌಟ್ರಿಗಳು ಮಾಡಬೇಕಾದ್ರೆ ಅಂಥ ಕಡೆಲೆಲ್ಲನೂ ಕೂಡ ಏನೋ ಫಸ್ಟ್ ದೊಡ್ಡ ಬೀಮ್ಗಳು ಸಂಕನ್ ಎಲ್ಲ ಬರುತ್ತೆ. ಅಂತ ಸಿಚುವೇಶನ್ ಅಲ್ಲಿ ಬೇಕಂದ್ರೆ ನಾವು 70-30 ಯೂಸ್ ಮಾಡ್ಬೋದು. 70-30 ಯೂಸ್ ಮಾಡ್ತೀರಾ? 70-30 ಯೂಸ್ ಮಾಡ್ಬೋದು. ಮೇಜರ್ಲಿ ಇವಾಗ ರೆಸಿಡೆನ್ಷಿಯಲ್ಗಾದ್ರೆ ನಾವೇನಂದ್ರೆ ಫೂಟಿಂಗ್ಗೆ 70-30 ಯೂಸ್ ಮಾಡ್ತೀವಿ. ಸೊ ಸ್ಲ್ಯಾಬ್ಗೆ ಮತ್ತೆ ಕಾಲಮ್ ಕ್ಯಾಸ್ಟಿಂಗ್ ಅದಕ್ಕೆಲ್ಲಾನು ಕೂಡ 80-20 ರೇಷಿಯೋ ಯೂಸ್ ಮಾಡ್ಕೊಂತೀವಿ. ಅದರಿಂದ ನಮಗೆ ಏನಂದ್ರೆ ಬಾಂಡಿಂಗು ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಅಡ್ಮಿಕ್ಸ್ಚರ್ಸ್ ಏನು GGBS ಯೂಸ್ ಮಾಡ್ತೀವಲ್ಲ ಸರ್, ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಎವ್ರಿ ಡೇ ನಿಧಾನಕ್ಕೆ ಸ್ಟ್ರೆಂತ್ ಅಚೀವ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಇದು ಮತ್ತೆ ಅಡಿಷನಲ್ ಇದು ಕೆಮಿಕಲ್ ಆಡ್ ಮಾಡೋದಂಗೆ, ಕೆಮಿಕಲ್ ಮತ್ತೆ ರಿಯಾಕ್ಟ್ ಮಾಡ್ತಾನೆ ಇರುತ್ತೆ ಸಿಮೆಂಟ್ ಜೊತೆ ಸೇರ್ಕೊಂಡು. ಸೊ ಅದೆಲ್ಲ ಒಂದ್ ಕಡೆ ಸ್ಟಾಪ್ ಆಗುತ್ತೆ ಅನ್ನಂಗಿಲ್ಲ. ಡೈಲಿ ಸ್ವಲ್ಪ ಸ್ಟ್ರೆಂತ್ ಅಚೀವ್ ಆಗ್ತಾನೆ ಇರುತ್ತೆ. ಅದೇ 28 ಡೇಸ್ ಅಂತ ಹೇಳಿ ಅಡ್ವಾಂಟೇಜ್. ಬಟ್ ಆಮೇಲೆ ಇದರಲ್ಲೇ ಇವಾಗ GGBS ಯೂಸ್ ಮಾಡೋದ್ರಲ್ಲೂ ಕೂಡ ಏನಂತಂದ್ರೆ ಸರ್, ಇದು ಇನ್ನೊಂದು ಡಿಸ್ಅಡ್ವಾಂಟೇಜ್, ಇವಾಗ ಇದೆರಡರಲ್ಲೂ ಡಿಸ್ಅಡ್ವಾಂಟೇಜ್ ಇದೆ. ಸೊ ಫಸ್ಟ್ ಇವಾಗ RMC ನಲ್ಲಿ ನೋಡೋದಾದ್ರೆ ನಮಗೆ RMC ನಲ್ಲಿ ಈಗ ಎಲ್ಲ ಇದು ಕೆಮಿಕಲ್ ಬೇಸ್ಡ್ ಇರುತ್ತಲ್ಲ. ಸೊ GGBS ಯೂಸ್ ಮಾಡೋದು ಏನನ್ನ ಸ್ವಲ್ಪ ಕ್ವಾಲಿಟಿ ಯೂಸ್ ಮಾಡಿಲ್ಲ, ಒಂಚೂರು ಏನೋ ವೇರಿಯೇಷನ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಾವು ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಅದು ಬೇಗ ಸೆಟ್ ಆಗಲ್ಲ. GGBS ಹಾಕಿದಾಗ ಟೈಮ್ ತುಂಬಾ ತಗೊಳುತ್ತೆ. ಆಮೇಲೆ ಅದು ಸ್ಟ್ರೆಂತ್ ಮೇಲೆ ವೇರಿಯೇಷನ್ ಆಗ್ಬಿಡೋದು, ಏನಾರ ಒಂಚೂರು ವೇರಿಯೇಷನ್ ಆಯ್ತು ಅಂತಂದ್ರೆ ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಂಡು ಮಾಡ್ಬೇಕಾಗುತ್ತೆ. ಅದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಇದ್ರಲ್ಲಿ RMC ನಲ್ಲಿ. ಅದೇ ನಮ್ಗೆ ಇವಾಗ ಗ್ಯಾಂಗ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ನಾವು ಹೆಂಗೋ ನಾನು ಇವಾಗ ಎಕ್ಸಾಂಪಲ್ ಹೇಳಿದಂಗೆ ಮುಂದೆ ನಿಂತ್ಕೊಂಡು ಸಿಮೆಂಟ್ ಅಂತ ಹಾಕ್ಸ್ಬಿಡ್ತೀವಿ. ಬಟ್ ಅವನೇನ ಸ್ವಲ್ಪ ನೀರ್ ಜಾಸ್ತಿ ಹಾಕಿ ಮಾಡದ ಅಂತಂದ್ರೆ ಮುಗಿದೋಯ್ತು. ಸೊ ಅಲ್ಲಿ ಏನೋ ಸ್ವಲ್ಪ ಕ್ವಾಲಿಟಿ ಆ ಕಡೆ ಆಯ್ತು ಅಂತಂದ್ರೆ ನಮ್ಗೆ 1-2 ಗ್ರೇಡ್ ಕಡಿಮೆ ಆಗೋಯ್ತು. M20 ಅಂತ ಪ್ಲಾನ್ ಮಾಡಿದ್ರೆ M18 ಬಂದ್ಬಿಡ್ತದೆ. ಇದ್ರಲ್ಲೂ ಕೂಡ ಚಾಲೆಂಜಸ್ ಇದೆ, ಆಮೇಲೆ ಇದ್ರಲ್ಲೂ ಕೂಡ ಚಾಲೆಂಜಸ್ ಇದೆ. ಸೊ ನಾವು ಆಮೇಲೆ ಇದು ಇನ್ನೊಂದು ಏನಂತಂದ್ರೆ ಸರ್, ಈ ವಾಲ್ಯೂಮೆಟ್ರಿಕ್ ಮಿಕ್ಸ್ ನಾವ್ ಏನ್ ಹೇಳ್ತೀವಲ್ಲ ಗ್ಯಾಂಗ್ ಮಿಕ್ಸ್, ಅದು ಓನ್ಲಿ ಸೂಟಬಲ್ ಫಾರ್ ಸ್ಮಾಲ್ ಸ್ಟ್ರಕ್ಚರ್ಸ್ ಅಂದ್ರೆ ನಾವು ಮನೆ ಏನ್ ಕಟ್ತೀವಲ್ಲ, ಸೊ ಅದೆಲ್ಲ ಸ್ಮಾಲ್ ಸ್ಟ್ರಕ್ಚರ್ ಮನೆಗಳಿಗೆಲ್ಲದನ್ನು ಕೂಡ ನೀವು ಸೂಟಬಲ್ 100% ಏನು ಯೋಚನೆ ಮಾಡಂಗಿಲ್ಲ. ಆಮೇಲೆ ವಾಲ್ಯೂಮೆಟ್ರಿಕ್ ಮಿಕ್ಸ್ಗೆ ನಮ್ಗೆ ಯಾವ್ದು ಲ್ಯಾಬ್ ಟೆಸ್ಟ್ ಅದು ಇದೆಲ್ಲ ಕತೆ ಪುರಾಣ ಏನು ಬೇಕಾಗೇ ಇಲ್ಲ. ಸೊ ನಾವು ಏನಂದ್ರೆ ಅಲ್ಲಿ ಮುಂದೆ ನಿಂತ್ಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಿದಷ್ಟು ಒಂದ್ ಚದರಿಗೆ 8 ಬ್ಯಾಗ್ ಸಿಮೆಂಟ್ ಹಾಕೋನು 7-8 ಬ್ಯಾಗ್ ಆವರೇಜ್ ಹಾಕಿದಾನೆ ಅಂತಂದ್ರೆ, ಆಮೇಲೆ ಅಲ್ಲಿ ಕಾಂಕ್ರೀಟ್ ಅಲ್ಲಿ ಜಾಸ್ತಿ ನೀರ್ ಹಾಕ್ತಾ ಇರಂಗೆ ಕ್ಲೀನ್ ಆಗಿ ಅದೊಂದು ಕರ್ಡ್ ರೈಸ್ ತರ ಒಂದು ಮಿಕ್ಸ್ ಆಗಿ ಬರ್ತಾ ಇದೆ. ಇಷ್ಟು ಬಂದ್ರೆ ಸಾಕು. ಇಷ್ಟು ಬಂದ್ರೆ ನಾವು 201% ನಾವು ತಲೆ ಕೆಡ್ಸ್ಕೊಳ್ಳೋದೇನಿಲ್ಲ. ಅದ್ರ ಮೇಲ್ಗಡೆ ಕ್ಯೂರಿಂಗ್ ಒಂದ್ ಮಾಡಿದ್ರೆ ಮುಗಿದೋಯ್ತು. ನಾವು ತುಂಬಾ ಆಮೇಲೆ ಲ್ಯಾಬ್ ತರಿಸಿ ಚೆಕ್ ಮಾಡಿಸಿ ಅದು ಇದೆಲ್ಲ ಏನು ಬೇಕಾಗಿಲ್ಲ ಅಂತ. ಬಟ್ ಏನಾದ್ರೂ ನಾವೀಗ ಹೈ ರೈಸ್ ಹೋಗ್ತಾ ಇದೀವಿ, ಸೊ ಏನಾನ ಈಗ RMC ಕಡೆಯಿಂದ RMC ಕಾಂಕ್ರೀಟ್ ಎಲ್ಲ ಹಾಕ್ಸ್ಕೊಂತ ಇದೀವಿ, ತುಂಬಾ ಹೈ ರೈಸ್ ಹೋಗ್ತಾ ಇದೀವಿ ಅಂತಂದ್ರೆ ಅವಾಗ ನಾವು ತುಂಬಾ ತಲೆ ಕೆಡ್ಸ್ಕೋಬೇಕು, ಟೆಸ್ಟ್ಗಳು ಬೇಕು, ಅದು ಬೇಕು, ಇದು ಬೇಕು ಅಂತ ಹೇಳ್ಬಿಟ್ಟು. ಬಟ್ ಏನಂದ್ರೆ ನಾವು ಕೇರ್ಫುಲ್ ಆಗಿ ಇರ್ಬೇಕಾಯ್ತು. ನಾವು ನಾಲೆಡ್ಜ್ ಇಲ್ದಂಗೆ ಏನೂ ಮಾಡೋದಕ್ಕಾಗಲ್ಲ. ಬಿಡು ಯಾರೋ ಕೊಟ್ಟಿದ್ದೀವಿ ಅವರೇ ಮಾಡ್ಕೊಂತಾರೆ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲದರಲ್ಲೂ ಚಾಲೆಂಜಸ್ ಇದೆ. ಅವನು ಇಂಟೆನ್ಷನಲಿ ಮಾಡದೇನೆ ಇರಲಿ, ಅಲ್ಲಿ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ ಕ್ವಾಲಿಟಿ ಹೋಗ್ಬಿಡುತ್ತೆ. ಸೊ ಇದರಲ್ಲಿ ಏನನ್ನ ಇವಾಗ RMC ಬರ್ಬೇಕಾದ್ರೆ ನಾವೇನೋ ಕರೆಕ್ಟಾಗಿ ಚೆಕ್ ಲಿಸ್ಟ್ಗಳು ನೋಡ್ಕೊಳ್ಳಿಲ್ಲ, ಅಲ್ಲಿ ನಾವು ಸ್ಲಮ್ ಟೆಸ್ಟ್ ಮಾಡಿಸ್ಲಿಲ್ಲ, ಸೊ ಆನ್ ಸೈಟಲ್ಲಿ ವರ್ಕಬಿಲಿಟಿ ಚೆಕ್ ಮಾಡ್ಕೊಳ್ಳಿಲ್ಲ, ಅದೇನ ಟೈಮಿಂಗ್ಸ್ ನಾವು ನೋಡ್ಕೊಳ್ಳಿಲ್ಲ, ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ, ಇದರಲ್ಲೂ ಕೂಡ ಸ್ಟ್ರೆಂತ್ ಹಾಳಾಗುತ್ತೆ, ಚೇಂಜಸ್ ಆಗೋ ಚಾನ್ಸಸ್. ನಾವು ಆಕ್ಚುಲಿ ಅದೆರಡನ್ನ ಒಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಕಾಂಕ್ರೀಟ್ ಮಾಡ್ಕೋಬೇಕು. ಓಕೆ ಸರ್, ನಿಮ್ಮ ಪ್ರಾಜೆಕ್ಟ್ಗಳಲ್ಲಿ ನೀವು ಗ್ಯಾಂಗ್ಸ್ ಜಾಸ್ತಿ ಯೂಸ್ ಮಾಡ್ತೀರಾ, RMC ಜಾಸ್ತಿ ಯೂಸ್ ಮಾಡ್ತೀರಾ? ಅಂದ್ರೆ ಸರ್ ಆಲ್ಮೋಸ್ಟ್ ನಾವು ಬೋತ್ ಎರಡನ್ನೂ ಕೂಡ ಯೂಸ್ ಮಾಡ್ತೀವಿ. ಎರಡರಲ್ಲೂ ಕೂಡ ನಮ್ಗೆ ಯಾಕಂದ್ರೆ ನಾವು ಎಲ್ಲಾರು ನಮ್ಗೆ ತುಂಬಾ ಸಿಟಿ ಲಿಮಿಟ್ಸ್ ಅಲ್ಲಿ ಇದೆ ಅಂತಂದ್ರೆ ಅಲ್ಲಿ ಏನು ಗ್ಯಾಂಗ್ ಎಲ್ಲ ಓಡಾಡಕ್ ಜಾಗನೇ ಇಲ್ಲ ಅಂತಂದ್ರೆ ಅವಾಗ RMC ಕಂಪಲ್ಸರಿ ಹೋಗ್ಬಿಡ್ತೀವಿ. ಸರಿ. ಬಟ್ ಏನೋ
ಇನ್ನೊಂದೊಂದು ಕಡೆ ಏನಾದರೂ ನಮಗೆ ನಿಯರ್ ಬೈ ಸ್ಪೇಸು ಚೆನ್ನಾಗಿದೆ, ಸ್ವಲ್ಪ ನಿಂತ್ಕೊಂಡು ಹಾಕ್ಸ್ಕೊಳ್ಳೋಕ್ಕೂ ಟೈಮಿಗಿದೆ, ಆಮೇಲೆ ನಮಗೆ ವೆದರ್ ಕಂಡೀಷನ್ನು ಏನು ತೊಂದರೆ ಇಲ್ಲ, ಮಳೆ ಗಿಳೆ ಎಲ್ಲ ಏನಿಲ್ಲ ಅಂತಂದರೆ ಅವಾಗೆಲ್ಲ ಗ್ಯಾಂಗ್ ಯೂಸ್ ಮಾಡಿ ಗ್ಯಾಂಗನ್ನು ಯೂಸ್ ಮಾಡ್ತೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಒಂದು ಗ್ರೇಡ್ ಅಂದ್ರೇನು, ರೇಷಿಯೋ ಅಂದ್ರೇನು, ಸೊ ಗ್ಯಾಂಗ್ ಮಿಕ್ಸ್ಗೂ RMC ಮಿಕ್ಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ, ಯಾವ ಗ್ರೇಡನ್ನು ಯೂಸ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಸರ್ ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಯೂಸ್ ಮಾಡಿ ಹೇಳಿದ್ದಾರೆ. ಆ್ಯಂಡ್ ಅಡ್ಮಿಕ್ಸರ್ ಬಗ್ಗೆನೂ ಕೂಡ ಒಂದು ಒಳ್ಳೆ ನಾಲೆಜ್ ಕೊಟ್ಟಿದ್ದಾರೆ. ಅದರಿಂದ ಅದು ತಪ್ಪು ಸರಿ ಅನ್ನೋದ್ರ ಬಗ್ಗೆ ವಿಚಾರ ಬೇಡ, ಯಾವುದಕ್ಕೆ ಯಾವುದು ಬೇಕು ಅದು ನೆಸಸರಿ ಇದ್ದೇ ಇರುತ್ತೆ, ಆಗಲೇಬೇಕು. ನಾಳೆ ದಿನ ಜಗಳಾಡಬೇಡಿ ಅಂತಲೇ ನಾವು ಇವ್ರು ಸರ್ ಕ್ಲೀನಾಗಿ ಹೇಳ್ತಾ ಇರೋದು. ಯಾಕೆ ಸರ್ ಇಷ್ಟು ತರಿಸಿದ್ರೆ, ಯಾಕೆ ಅಡ್ಮಿಕ್ಸರ್ ಯೂಸ್ ಮಾಡ್ತಾ ಇದ್ದಾರೆ, ಅದು ಮಾಡಲೇಬೇಕು, ಇಲ್ಲಾಂದರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಅದನ್ನು ತಿಳಿಸೋದಕ್ಕೋಸ್ಕರ ಒಂದು ಒಳ್ಳೆ ನಾಲೆಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಈ ನಾಲೆಜನ್ನು ನಿಮ್ಮ ಹತ್ರ ಮಾತ್ರ ಇಟ್ಕೊಬೇಡಿ, 4 ಜನರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇನ್ಫಾರ್ಮೇಷನನ್ನು ಬೆಸ್ಟ್ ಟೈಮಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.